ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತೊಂದು ರೆಸಿಪಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಟನ್ ಸಾರು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡ್ತಾ ಇರೋದು. ನಾವು ಮಂಡ್ಯದವರಾಗಿರೋದ್ರಿಂದ ಮಟನ್ನು ಚಿಕನ್ಗೆ ಫೇಮಸ್ಸು. ಸೊ ನಾಟಿ ಸ್ಟೈಲಲ್ಲಿ ನಮ್ಮ ಅಡುಗೆಗಳಿರುತ್ತೆ. ಪಕ್ಕ ಮಂಡ್ಯ ಸ್ಟೈಲ್ ಮಟನ್ ಸಾರನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇರೋದು. ಇಲ್ಲಿ 1 kg ಮಟನ್ ತೊಗೊಂಡಿದ್ದೀನಿ. 5ರಿಂದ 6 ಜನ ಊಟ ಮಾಡುವಷ್ಟು ಸಾಂಬಾರು ಮಾಡ್ತಾ ಇರೋದು. ಮೊದಲು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಎಲ್ಲ ಐಟಮು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕಡಲೆ, ಈರುಳ್ಳಿ, ಟೊಮೆಟೊ, ಸೊಪ್ಪು ಅಂದರೆ ಕೊತ್ತಂಬರಿ, ಪುದೀನ ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಕಡೆ ಬೇಳೆ ಸಾಂಬಾರು ಪುಡಿ, ಮಟನ್ ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡಿ ಇಟ್ಕೊತೀವಿ. ಅದರಲ್ಲಿ ಮಟನ್ ಸಾಂಬಾರು ಪುಡಿನ 3 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಸ್ಪೈಸಸ್ಗೆ ಚಕ್ಕೆ, ಲವಂಗ, ಸೋಂಪು, 1 ಏಲಕ್ಕಿ, ಕಲ್ಲು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಪ್ಯೂರ್ ಆಪ್ಷನಲ್ಲು, ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಮಟನ್ನ ನಾವು ಈ ಥರ ತೊಗೋಬೇಕು. ಸ್ವಲ್ಪ ನಲ್ಲಿ ಮೂಳೆ ಅಂತ ಪೀಸಸ್ಗಳಿರಬೇಕು. ಮತ್ತು ಈ ಥರ ಚರ್ವಿ ಮಟನ್ ಇದ್ದರೆ ಸಾಂಬಾರು ಟೇಸ್ಟಿಯಾಗುತ್ತೆ. ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡು ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಕೋಬೇಕು. ಕುಕ್ಕರಲ್ಲಿರೋ ನೀರೆಲ್ಲ ಡ್ರೈ ಆದಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಮಟನ್ ಸಾರಿಗೆ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮಟನ್ನಲ್ಲೇ ಎಣ್ಣೆ ಬಿಡೋ ಅಂಥ ಅಂಶ ಇರುತ್ತೆ. ಅಂದರೆ ಚರ್ವಿ ಮಟನ್ ಆಗಿದ್ರೆ ಎಣ್ಣೆ ಅದೇ ಬಿಟ್ಕೊಳ್ಳುತ್ತೆ. ಇವಾಗ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ. ಇದರಿಂದ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಅವಾಗ ಸಾಂಬಾರು ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂತಂದರೆ ಸ್ವಲ್ಪ ಕಹಿ ಅಂಶ ಇರುತ್ತೆ. ಹಾಗಾಗಿ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೋಬೇಕು ಸೊಪ್ಪನ್ನ. ಈ ಟೈಮಲ್ಲಿ ತೊಳೆದಿಟ್ಟಿರುವಂಥ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಮಟನ್ ಪೀಸಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು. ಈ ಥರ ಚರ್ವಿ ಮಟನ್ ಮಾತ್ರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲಿ ಇನ್ನೇನೋ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸೇರಿಸ್ಕೋಬೇಕು. ಇವಾಗಲೇ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿನ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ರುಚಿ ಸೇರಿಸ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಮಟನ್ನ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿದ್ರೆ ಅದು ನೀರನ್ನ ಬಿಟ್ಕೊಳ್ಳುತ್ತೆ ಮಟನ್ನು. ಸೊ ನೀರು ಬಿಟ್ಟು ಮತ್ತೆ ಅದು ಸುಂಡೋಗೋ ತನಕ ಮಟನ್ನ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ಮಸಾಲ ರುಬ್ಕೋತಾ ಇದ್ದೀನಿ. ಕೆಲವೊಬ್ಬರು ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ರುಬ್ಕೊಂಡು ಸಾಂಬಾರಿಗೆ ಸೇರಿಸ್ಕೋತಾರೆ. ನನಗೆ ಈ ಥರನೇ ಕಂಫರ್ಟಬಲು. ಸೊ ನಾನು ಹಿಂಗೆ ಮಾಡೋದು. ಇದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೆ. ಪವರ್ ಆಫ್ ಆಗಿಬಿಡ್ತು. ಇನ್ನು ಸ್ವಲ್ಪ ರುಬ್ಬಬೇಕಾಗಿತ್ತು. ಸೊ ಮಧ್ಯಾಹ್ನ ಆಗಿತ್ತಲ್ಲ, ಅಡುಗೆ ಟೈಮ್ ಆಗಿತ್ತು, ಅಂದರೆ ಅಡುಗೆ ಮಾಡಲೇಬೇಕಾಗಿತ್ತು. ವಿಡಿಯೋ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟೆ. ಸಾಂಬಾರು ಮಾಡಿ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ಎಲ್ಲ ಅಳತೆ ಕರೆಕ್ಟಾಗಿತ್ತಲ್ವ. ಸೊ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ರುಬ್ಬಿದ್ದು ಮತ್ತು ಹಾಕಿದ್ದು ಈ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಸಾಲೆ ನೈಸಾಗಿ ರುಬ್ಕೋಬೇಕು ಆದಷ್ಟು. ಅದಾದಮೇಲೆ ಸಾಂಬಾರಿಗೆ ಸೇರ್ಸೋಕ್ಕೆ ಬಿಸಿನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಮಟನ್ನಲ್ಲಿರೋ ನೀರು ಆಲ್ಮೋಸ್ಟ್ ಸುಣ್ತಾ ಬಂದಿತ್ತು. ಈ ಟೈಮಲ್ಲಿ ಮಸಾಲೆನ ಸೇರಿಸಿ ಮಸಾಲೆ 1 ಅಥವಾ 2 ನಿಮಿಷ ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಅದಾದಮೇಲೆ ಕಾಯಕ್ಕಿಟ್ಟಿರೋ ಬಿಸಿನೀರನ್ನ ಸೇರಿಸಿ ರುಚಿ ನೋಡಿ ನಾನು ಚರ್ವಿ ಮಟನ್ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ 5ರಿಂದ 6 ವಿಷಲ್ ಕೂಗಿಸ್ಕೊಂಡೆ. ಪ್ರೆಷರೆಲ್ಲ ಇಳಿದ ಮೇಲೆ ಲಿಡ್ನ ಓಪನ್ ಮಾಡಿ ಸಾಂಬಾರನ್ನ ಈ ಥರ ತಿರುಗಿಸ್ಕೊಂಡ್ರೆ ನಮಗೆ ಗಟ್ಟಿ ಹೇಗೆ ಬೇಕು, ಅಂದರೆ ತೆಳು ಬೇಕಾ ಗಟ್ಟಿ ಇರಬೇಕಾ ಅದನ್ನು ಚೆಕ್ ಮಾಡಿಕೊಂಡು ಇನ್ನೊಂದು ಸಲ ಟೇಸ್ಟ್ ನೋಡಿಕೊಂಡು 1 ಅಥವಾ 2 ನಿಮಿಷ ಇದೇ ಥರ ಓಪನಾಗಿ ಬೇಯಿಸ್ಕೋಬೇಕು, ಲಿಡ್ಡು ಕ್ಲೋಸ್ ಮಾಡ್ದಿರ. ಸೊ ಇವಾಗ ಸಾಂಬಾರು ರೆಡಿ ಆಯಿತು. ಅಷ್ಟರಲ್ಲಿ ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಮಟನ್ ಸಾರಿಗೆ ಬೆಸ್ಟ್ ಕಾಂಬಿನೇಷನು ಮುದ್ದೆ ಅಥವಾ ಇಡ್ಲಿ. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ಕೋತಾ ಇದ್ವಿ. ಈ ಕಡೆ ಮುದ್ದೆಗೆ ಇಟ್ಬಿಟ್ಟು ಕೆಲವೊಬ್ಬರು ಮನೆಗಳಲ್ಲಿ ಈ ಥರ ಸಾಂಬಾರು ಕುಡಿಯೋ ಅಭ್ಯಾಸ ಇರುತ್ತೆ, ಅದು ನನಗಿದೆ. ಸೊ ಮಟನ್ ಸಾರು 1 ಗ್ಲಾಸಷ್ಟು ಕುಡಿದ್ರೆ ಊಟ ಮಾಡಿದಷ್ಟೇ ನೆಮ್ಮದಿ ಇರುತ್ತೆ. ನಿಮ್ಮ ಮನೆಗಳಲ್ಲೂ ನನ್ನ ಥರ ಯಾರಾದರೂ ಸಾಂಬಾರು ಕುಡಿಯೋರಿದ್ದರೆ ಅಥವಾ ನೀವು ಯಾರಾದರೂ ಕುಡಿತಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ.
ಇವತ್ತಿನ ಸಂಡೇ ಊಟದ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.